ಕಾಫಿ ಕುಡಿದು ರಿಲ್ಯಾಕ್ಸ್ ಮಾಡಿ ಕೆಲಸ ಮುಂದುವರ್ಸು. ಸರ್ ಒಂದು ನಿಮಿಷ, ನನ್ನ ಜೊತೆ ಬರ್ತೀರಾ? ಎಲ್ಲಿಗೆ? ಒಂದು ನಿಮಿಷ ಬನ್ನಿ ಸರ್ ಪ್ಲೀಸ್. ಗಾಯತ್ರಿ, ನೀವು ನನ್ನ ಸರ್ ಅಂತ ಕರೆಯೋ ಅವಶ್ಯಕತೆ ಇಲ್ಲ. ಇಲ್ಲಿ ನೀವು ನನ್ನ ಬಾಸ್, ನಾನು ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡೋ ಒಂದು ಸಾಮಾನ್ಯ ಎಂಪ್ಲಾಯಿ. ನಾನು ನಿಮ್ಮನ್ನ ಸರ್ ಅಂತಾನೆ ಕರಿಬೇಕು. ನಿಮ್ಮ ಇಷ್ಟ. ನಾನು ಇಷ್ಟಪಟ್ಟ ಹಾಗೆ ಏನೂ ಆಗಿಲ್ಲ ಲೈಫಲ್ಲಿ. ಈಗ ನಾನು ಏನು ಕರಿಬೇಕು ಅನ್ನೋದು ಮುಖ್ಯ ಅಲ್ಲ, ಮುಖ್ಯವಾದ ವಿಷಯ ಬೇರೆನೇ ಇದೆ. ನೀವು ಪ್ಲೀಸ್ ನನ್ನ ಜೊತೆ ಬನ್ನಿ ಸರ್. ಅಪ್ಪ ಹೇಗಿದ್ದಾರೆ ಡಾಕ್ಟರ್? ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ? ಪ್ರಾಬ್ಲಮ್ ಏನಿಲ್ಲ, ಆದರೂ ಇನ್ನು 3-4 ದಿವಸ ಇಲ್ಲೇ ಇರಬೇಕಾಗುತ್ತೆ. ಬ್ರೀತಿಂಗ್ ಸ್ವಲ್ಪ ಸಮಸ್ಯೆ ಇರೋದ್ರಿಂದ ಆಕ್ಸಿಜನ್ ತೆಗಿಯೋಕ್ಕಾಗೋದಿಲ್ಲ. ನಾವು ಸ್ವಲ್ಪ ಮಾನಿಟರ್ ಮಾಡಬೇಕಾಗುತ್ತೆ. ಮೇಲಿಂದ ಜಾಸ್ತಿ ಗಾಯ ಕಾಣಿಸ್ತಾ ಇಲ್ಲ, ಆದರೆ ಒಳಗಡೆ ಸ್ವಲ್ಪ ಕ್ರಿಟಿಕಲ್ ಆಗಿದೆ. ಡಾಕ್ಟರ್, ವಿತ್ ಯೋರ್ ಪರ್ಮಿಷನ್ ನಮ್ಮ ಮಾವನ 5 ನಿಮಿಷ ಆಚೆ ಕರ್ಕೊಂಡು ಹೋಗೋದಾ? ಆಚೆನಾ? ಯಾಕೆ? ಆಚೆ ಅಂದರೆ ಹಾಸ್ಪಿಟ್ಲಿಂದ ಆಚೆ ಅಲ್ಲ, ಇಲ್ಲೇ ಒಳಗಡೆ ಪ್ಲೀಸ್. ಓಕೆ, ಆದರೆ ಜಾಸ್ತಿ ಟೆನ್ಷನ್ ಕೊಡಬಾರ್ದು. ಅವ್ರ ಸ್ಥಿತಿ ಗೊತ್ತಿದ್ರು ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ಸೂರ್ಯ? ಟೆನ್ಷನ್ ಮಾಡ್ಕೋಬೇಡಿ ಅತ್ತಮ್ಮ, ನಾನು ಹೇಳ್ತೀನಿ ಬನ್ನಿ. ಇಂಥ ಪರಿಸ್ಥಿತಿಲೂ ಅಪ್ಪನ ಯಾಕೆ ಹೊರಗಡೆ ಕರ್ಕೊಂಡು ಹೋಗ್ಬೇಕು? ಈ ಸೂರ್ಯಂಗೆ ಸ್ವಲ್ಪನೂ ಬುದ್ಧಿ ಇಲ್ವಾ? ಸೂರ್ಯ ಹಾಗೆಲ್ಲ ಸುಮ್ಮನೆ ಕರ್ಕೊಂಡು ಹೋಗಲ್ಲ, ಏನೋ ಇಂಪಾರ್ಟೆಂಟ್ ವಿಷಯ ಇದೆ ಅನ್ಸುತ್ತೆ. ನೋಡೋಣ ಬನ್ನಿ. ರೀ, ಸೂಜಿ ಇಲ್ಲೇನ್ ಮಾಡ್ತಿದ್ದಾಳೆ? ನನ್ಗೊಂದು ಅರ್ಥ ಆಗ್ತಿಲ್ಲ. ಸ್ವಲ್ಪ ವೆಯ್ಟ್ ಮಾಡು, ಗೊತ್ತಾಗುತ್ತೆ. ಕೂತ್ಕೊಳ್ಳಿ ಅಲ್ಲ. ಮಾವ, ಈ ಪ್ರೆಸೆಂಟೇಷನ್ ನೋಡಿ. ಇಶಿತಾ, ರಕ್ಷಿತ್, ಚಂದನ್, ನಮ್ಮ ಟೀಮ್ ಅವರೆಲ್ಲ ಬನ್ನಿ. ಮೇಧಾ, ನಾರಾಯಣ್, ನೀವು ಬನ್ನಿ. ಇದಿಷ್ಟು ಸರ್.
ಆ ಕಂಪನಿಯವರಿಗೆ ಫೋನ್ ಮಾಡು ಸೂರ್ಯ. ನಾಳೆ ಪ್ರೆಸೆಂಟೇಷನ್ಗೆ ನಾವು ರೆಡಿ. ನಮ್ಮ ಕಂಪ್ನಿಯಿಂದ ಡಿಸೈನ್ಸ್ನ ಪ್ರೆಸೆಂಟ್ ಮಾಡ್ತೀವಿ. ನಾನು ಹಿಂಗೆ ಅವತ್ತೇ ಹೇಳಿಲ್ವಾ, ನೀನು ರೆಕಮೆಂಡೇಶನ್ ಕ್ಯಾಂಡಿಡೇಟ್ ಅಲ್ಲ, ನಿನಗೆ ಏನ್ ಬೇಕಾದ್ರೂ ಮಾಡಕ್ಕೆ ಟ್ಯಾಲೆಂಟ್ ಇದೆ, ಚಲವಂತೆ. ಹೌದು ಗಾಯತ್ರಿ, ನೀನು ಎಷ್ಟು ದುಡ್ಡು ಹೆಲ್ಪ್ ಮಾಡಿದೀಯಾ ಅಂತ ಅಂದಾಜು ನಿನಗಿಲ್ಲ. ನನ್ನ ಮಗಳು ಹೇಳಿದ್ಲು ಅನ್ನೋ ಕಾರಣಕ್ಕೆ ನಿನಗೆ ಕೆಲಸ ಕೊಟ್ಟೆ. ಆದರೆ ನಿನಗೆ ಕೆಲಸ ಗೊತ್ತು ಅಂತ ತುಂಬ ಕಡಿಮೆ ಸಮಯದಲ್ಲೇ ಪ್ರೂವ್ ಮಾಡಿಬಿಟ್ಟೆ. ನನ್ನ ಕಂಪನಿ ರೆಪ್ಯುಟೇಷನ್ ಸೇವ್ ಮಾಡಿದೆ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ವೆರಿ ಮಚ್. ಅಂಥ ದೊಡ್ಡ ಉಪಕಾರ ನಾನೇನು ಮಾಡಿಲ್ಲ ಸರ್. ಎಲ್ಲೋ ಧೂಳಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು ನನ್ನನ್ನ ಇಲ್ಲಿಗೆ ಕರ್ಕೊಂಡ್ಬಂದು ನಿಮ್ಮ ಆಫೀಸಲ್ಲಿ ಕೆಲಸ ಕೊಟ್ರಿ. ಈಗ ನನ್ನ ಕೆಲಸನೂ ಇಷ್ಟಪಟ್ಟಿದ್ದೀರಾ. ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ ಯು ಸರ್. ಕೆಲಸದಲ್ಲಿ ಮಾತ್ರ ಅಲ್ಲ, ಗುಣದಲ್ಲೂ ನೀನು ಟಾಪೆ. ನನ್ನ ಮಗಳು ನಿನ್ನಂತವಳು ಸ್ನೇಹ ಮಾಡಿದ್ದಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೀನಮ್ಮ. ನಾಳೆ ಮೀಟಿಂಗಿಗೆ ನಾವು ರೆಡಿ. ಬಟ್ ಮಾವ, ಈ ಕಂಡೀಷನ್ ನೀವು ಹೇಗೆ ಹೋಗೋಕ್ಕಾಗತ್ತೆ? ನಾನು ಈ ಸ್ಥಿತಿಲಿ ಹೈದರಾಬಾದ್ಗೆ ಹೇಗೆ ಹೋಗಲಿ? ಆಗಲ್ಲ. ನಾನು ಡಿಸೈನ್ ಮಾಡಿದ ಪ್ರೆಸೆಂಟೇಷನ್ ಆಗಿದ್ರೆ ನಾನೇ ಪ್ರೆಸೆಂಟ್ ಮಾಡ್ಬೋದಾಗಿತ್ತು. ಇದು ಗಾಯತ್ರಿ ಮಾಡಿರೋದು. ಸೊ ಅವಳೇ ಪ್ರೆಸೆಂಟ್ ಮಾಡಬೇಕು, ಅವಳೇ ಹೈದರಾಬಾದಿಗೆ ಹೋಗ್ಬೇಕು. ಆದ್ರೆ ಅಪ್ಪ, ಸೂಜಿ ಒಬ್ಬಳನ್ನೇ ಹೈದರಾಬಾದ್ ಕಳ್ಸೋದು ಸರಿ ಹೋಗಲ್ಲ. ಅವಳಿಗೆ ಈ ಓಡಾಟ ಎಲ್ಲ ಹೊಸ್ತು. ನೀನು ಹೇಳ್ತಿರೋದು ಸರಿಯಾಗಿದೆ. ಪ್ರೆಸೆಂಟ್ ಮಾಡೋದು ಗಾಯತ್ರಿನೇ, ನಾನು ಜೊತೆಗೆ ಹೋಗ್ಬೇಕಿತ್ತು. ನನ್ಗೆ ಈ ಕಂಡೀಷನ್ನಿಂದಾಗಿ ನಾನು ಹೋಗೋಕ್ಕಾಗ್ತಿಲ್ಲ. ಸೊ ನನ್ನ ಪರವಾಗಿ ಗಾಯತ್ರಿ ಜೊತೆ ನೀನು ಹೈದರಾಬಾದ್ಗೆ ಹೋಗು ಸೂರ್ಯ.